ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಟಾರ್ ಆಫ್ ಲಕ್ಷ್ಮೇಶ್ವರ ನ್ಯೂಸ್. ನಾನು ಮೆಹಬೂಬ್. ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಇಂದು ಕ್ರಾಂತಿಕಾರಿ ರಥವನ್ನು ಪಟ್ಟಣದ ಮಾದಿಗ ಸಮಾಜದವರು ಅದ್ದೂರಿಯಾಗಿ ಸ್ವಾಗತ ಮಾಡಿಕೊಂಡರು. ತಾಲೂಕಿನ ಶಿಗ್ಲಿ ಗ್ರಾಮದ ಮುಖಾಂತರ ಬಂದ ರಥಯಾತ್ರೆಯನ್ನು ಮಾದಿಗ ಸಮಾಜದ ಮುಖಂಡರು ಮತ್ತು ಯುವಕರು ಬೈಕ್ ರ್ಯಾಲಿಯ ಮುಖಾಂತರ ಬಂದ ರಥವನ್ನು ಶಿಗ್ಲಿ ನಾಕದಿಂದ ಅಂಬೇಡ್ಕರ್ ನಗರದಲ್ಲಿ ಬರಮಾಡಿಕೊಂಡು ರಥಯಾತ್ರೆಯನ್ನು ಅದ್ದೂರಿಯಾಗಿ ಸ್ವಾಗತ ಮಾಡಿಕೊಂಡರು. ಅಂಬೇಡ್ಕರ್ ಪ್ರತಿಮೆಗೆ ಪೂಜೆ ಸಲ್ಲಿಸಿ ರಥಯಾತ್ರೆಯನ್ನು ಕೈಗೊಂಡವರಿಗೆ ಧನ ಸಹಾಯವನ್ನು ಮಾಡುವುದರೊಂದಿಗೆ ಅದ್ದೂರಿಯಾಗಿ ಸ್ವಾಗತ ಮಾಡಿಕೊಂಡು ಬೀಳ್ಕೊಡಲಾಯಿತು. ಈ ಸಂದರ್ಭದಲ್ಲಿ ಮುಖಂಡರಾದ ದೇವೇಂದ್ರಪ್ಪ ನಂದಣ್ಣವರ್, ಬಸವಣ್ಣಪ್ಪ ನಂದಣ್ಣವರ್, ಸುರೇಶ್ ನಂದಣ್ಣವರ್, ಹೊನ್ನಪ್ಪ ಸಂಜೀವಣ್ಣವರ್, ಶ್ರೀಕಾಂತ್ ನಂದಣ್ಣವರ್, ರಾಮು ಅಡಗಿಮನಿ, ಸದಾನಂದ ನಂದಣ್ಣವರ್, ರಾಮು ಗಡದವರ್, ಜಗದೀಶ್ ಹುಲಿಗೆಮ್ಮನವರ್, ಮನೋಹರ್ ಕರ್ಜ್ಗಿ, ಪಕ್ಕರೇಶ್ ಬಜಕ್ಕನವರ್, ಮಲ್ಲೇಶ್ ಬಸವನಾಯಕರ್, ಸಂತೋಷ್ ನಂದಣ್ಣವರ್, ಸಂತೋಷ್ ಹಾದಿಮನಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಯಾತ್ರೆಯ ರೂವಾರಿಗಳು ಈ ವೇಳೆ ಮಾತನಾಡಿ ಒಳ ಮೀಸಲಾತಿ ಜಾರಿ ಮಾಡದಿದ್ದರೆ ವಿಧಾನಸಭೆಯ ಮುಂದೆ 33 ಜನ ಆತ್ಮಹತ್ಯೆ ಮಾಡಿಕೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಒಳ ಮೀಸಲಾತಿ ಹೋರಾಟಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜಾರಿಯಾಗಲೇಬೇಕು, 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 ಜಾರಿಯಾಗಲೇಬೇಕು. ಅಲ್ಲಿಂದ ನಿಮ್ಮದು ಕ್ರಾಂತಿಕಾರಿ ರಥ ಪ್ರಾರಂಭ ಆಗಿದೆ. ಯಾತಕ್ಕಾಗಿ ಒಂದು ಯಾತ್ರೆಯನ್ನು ಕೈಗೊಂಡಿದ್ದರು? ನಮ್ಮ ಮಾದಿಗ ಸಮುದಾಯದ 35 ವರ್ಷಗಳ ನೋವಿನ ಕೂಗಿಗೆ ಸರ್ಕಾರ ಸ್ಪಂದನೆ ಮಾಡ್ತಾ ಇಲ್ಲ. ಆ ನಿಟ್ಟಿನಲ್ಲಿ ಅಣ್ಣ BR ಭಾಸ್ಕರ್ ಪ್ರಸಾದ್ ನೇತೃತ್ವದಲ್ಲಿ ನಮ್ಮ ಭೀಮಸೇನಾನಿಗಳು ಒಳ ಮೀಸಲಾತಿ ಜಾರಿಗಾಗಿ ಸುಮಾರು 18 ದಿನಗಳ ಕಾಲ 380 ಕಿಲೋಮೀಟರ್ ಪಾದಯಾತ್ರೆ ಮಾಡಿದ್ದೀವಿ. ಆದರೆ ಸರ್ಕಾರ ನಮಗೆ ಸ್ಪಂದನೆ ಮಾಡಲಿಲ್ಲ. ನಂತರದಲ್ಲಿ ಫ್ರೀಡಮ್ ಪಾರ್ಕಲ್ಲಿ 13 ದಿನ ಉಪವಾಸ ಕುಂತ್ಕೊಂಡಿದ್ದೀವಿ. ಸರ್ಕಾರ ಸ್ಪಂದನೆ ಮಾಡಿಲ್ಲ. ಆ ನಿಟ್ಟಿನಲ್ಲಿ ಈ ಸರ್ಕಾರಕ್ಕೆ ಎಚ್ಚರಿಕೆ ಕೊಡೋ ನಿಟ್ಟಿನಲ್ಲಿ ಮಾದಿಗ ಸಮುದಾಯದ ಜಾಗೃತಿ ಮೂಡಿಸಿ ನಮ್ಮ ಒಳ ಮೀಸಲಾತಿ ಪಡೆಯಬೇಕೆಂಬ ದೃಷ್ಟಿ ಇಟ್ಟುಕೊಂಡು ನಾವು ಮಾರ್ಚ್ 5ನೇ ತಾರೀಕಿಗೆ ಚಾಮರಾಜನಗರದಿಂದ ಬೀದರ್ವರೆಗೆ 17,000 ಕಿಲೋಮೀಟ್ರ್ ಸಂಚರಿಸ್ತಾ ಇದ್ದೀವಿ. ನಮ್ಮ ಜನಗಳ ಜಾಗೃತಿ ಮೂಡಿಸಿ ಸರ್ಕಾರಕ್ಕೆ ಎಚ್ಚರಿಕೆ ನೀಡುವ ಸಂದರ್ಭದಲ್ಲಿ ಹಾಗಾಗಿ ನನ್ನ ಮಾದಿಗ ಸಮುದಾಯ ಬಂಧುಗಳು ಇದಕ್ಕೆ ತಮ್ಮೆಲ್ಲ ಬೆಂಬಲವನ್ನು ಪ್ರೀತಿಯನ್ನು ಕೊಡಬೇಕಂತಕ್ಕಂಥ ಮನವಿಯನ್ನು ಮಾಡಿಕೊಳ್ತಾ ಇದ್ದೀವಿ. ಇದು ನನ್ನ ಮಾದಿಗ ಸಮುದಾಯದ ಪೀಳಿಗೆಗೋಸ್ಕರ, ನನ್ನ ಮಕ್ಕಳಿಗೋಸ್ಕರ ಅಣ್ಣ ಭಾಸ್ಕರನವರು ತೆಗೆದುಕೊಂಡಿರ್ತಕ್ಕಂಥ ದೊಡ್ಡ ನಿರ್ಧಾರ. ಹಾಗಾಗಿ ಜೂನ್ 9ನೇ ತಾರೀಕಿನೊಳಗಾಗಿ ಸರ್ಕಾರ ಒಳ ಮೀಸಲಾತಿ ಜಾರಿ ಮಾಡದೆ ಹೋದರೆ ನನ್ನ ಮಾದಿಗ ಸಮುದಾಯ ರಾಜ್ಯಾದ್ಯಂತ ನಾವೇನು 17,000 ಕಿಲೋಮೀಟರ್ ಸಂಚರಿಸ್ತಾ ಇದ್ದೀವಲ್ಲ, ಜನರ ಜಾಗೃತಿ ಮೂಡಿಸ್ತಾ ಇದ್ದೀವಿ. ಜೂನ್ 9ಕ್ಕೆ ದಲಿತರ ಆಶಾಕಿರಣ BK ಕೃಷ್ಣಪ್ಪರ ಜನ್ಮದಿನದಂದು ಜೂನ್ 9ಕ್ಕೆ ಮಾದಿಗರ ಧರ್ಮಯುದ್ಧ ವಿಧಾನಸೌಧ ಮುಂದೆ ನಡೆಯುತ್ತೆ. ಒಂದು ವೇಳೆ ಆ ದಿನದಂದು ಒಳ ಮೀಸಲಾತಿ ಜಾರಿ ಆಗಬೇಕು, ಇಲ್ಲಾಂದ್ರೆ ನಮ್ಮ 33 ಭೀಮ ಸೈನಿಕರ ಹೆಣಗಳನ್ನು ವಿಧಾನಸೌಧ ಮೆಟ್ಟಿನ ಮೇಲೆ ಆಗ್ತಕ್ಕಂಥ ಗಟ್ಟಿ ನಿರ್ಧಾರವನ್ನು ನಾವು ಮಾಡಿದ್ದೀವಿ. ಆ ನಿಟ್ಟಿನಲ್ಲಿ ನನ್ನ ಮಾದಿಗ ಸಮುದಾಯ ಬಂಧುಗಳು ನಮಗೆ ಪ್ರೀತಿಯನ್ನು ಕೊಡಿ. ಜೂನ್ 9ಕ್ಕೆ ತಾವು